ಹೇಗಿದೆ ಅಡುಗೆ? ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ನೋಡ್ಕೊಂಬರೋಣ. ಇನ್ನು ಈ ಥರ ಎಲ್ಲ ರಂಗೋಲೆ ಎಲ್ಲ ಹಾಕ್ಕೊಂಡೆ. ಇನ್ನು ಕುಂಬಳಕಾಯಿ ಇತ್ತು, ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ, ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆನೇ ಅಡುಗೆ ತಿಂಡಿ ಎರಡು ಜೊತೆಲೇ ಮಾಡಿಕೊಂಡೆ. ನಾನು ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡೆ. ಬೇರೆ ಏನಂದರೆ ಏನೂ ಬೇಡ, ಇದಂತೂ ತುಂಬ ಅಂದರೆ ತುಂಬ ಟೇಸ್ಟಾಗೂ ಇರುತ್ತೆ, ತುಂಬ ಸಿಂಪಲ್ಲಾಗೂ ಇರುತ್ತೆ. ಇದನ್ನು ಒಂದ್ಸಲಿ ಟ್ರೈ ಮಾಡಿ ರೆಗ್ಯುಲರಾಗಿ ಇದನ್ನು ಮಾಡ್ಕೊಂಡು ತಿಂತೀರಾ ಅಂತಲೇ ಹೇಳ್ಬೋದು. ಮತ್ತು ಬರೀ ಕುಂಬಳಕಾಯಿನೇ ಈ ಥರ ಮಾಡ್ಕೊಳ್ಳೋದು ಅಂತಲ್ಲ, ಬೆಂಡೆಕಾಯಿ ಮಾಡ್ಕೋಬೋದು, ತೊಂಡೆಕಾಯಿ, ಆಮೇಲೆ ಏನಿದು ಕ್ಯಾಪ್ಸಿಕಮ್ ಬರುತ್ತಲ್ಲ ಅದರಲ್ಲೂ ಕೂಡ ನಾನು ಮಾಡಿ ತೋರಿಸ್ತೀನಿ. ಏನಿಲ್ಲ, ಪ್ಯಾನ್ ಸ್ಟವ್ ಹಚ್ಕೊಂಡು ಇಟ್ಕೊಳ್ಳೋದು, ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈ ಥರ ಕುಂಬಳಕಾಯಿನ ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಈ ಥರ ಹಾಕ್ಕೊಳ್ಳೋದು ಅಷ್ಟೇ. ಬೇರೆ ಏನು ಬೇಕಾಗಿಲ್ಲ. ಒಂದು ಸ್ವಲ್ಪ ಮಸಾಲ ಪುಡಿ ಬೇಕಾಗುತ್ತೆ ಅಷ್ಟೇ. ಹಾಗೆ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಡ್ ಮಾಡಬೇಡಿ. ಇದಂತೂ ರೊಟ್ಟಿಗಾಗಲಿ, ಚಪಾತಿಗಾಗಲಿ, ಪೂರಿಗಾಗಲಿ, ದೋಸೆಗಾಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮುಂದೆ ಯಾವ ಪಲ್ಯನೂ ಇಲ್ಲ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ. ದಯವಿಟ್ಟು ಇದನ್ನು ಒಂದ್ಸಲಿ ಟ್ರೈ ಮಾಡಿ. ತುಂಬ ಇಷ್ಟಪಟ್ಟು ಮನೆಯವರಾಗಲಿ ನೀವಾಗಲಿ ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಆ ಥರ ಬ್ಯಾಚುಲರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಜಸ್ಟ್ ಒಂದು 10 ಮಿನಿಟ್ಸ್ ಆದರೆ ಸಾಕಷ್ಟೇ. ಈ ಥರ ಎಲ್ಲ ಒಂದು ಮಿಕ್ಸ್ ಕೊಟ್ಕೊಂಡು ಮುಚ್ಚಿಕ್ಬಿಡಬೇಕು. ಅದು ಅವೆಲೇ ಬೇಯ್ಕೊಳ್ಳುತ್ತೆ. ಇದಕ್ಕೆ ನೀರಾಗಲಿ ಏನೂ ಹಾಕ್ಕೊಳ್ಳೋಂಗಿಲ್ಲ, ಸಾಸಿವೆ ಆಗಲಿ ಏನಂದರೆ ಏನೂ ಬೇಡ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ಹೇಳ್ತಾ ಇದ್ರೇ. ಅಷ್ಟು ನನ್ನ ಮಕ್ಕಳಂತೂ, ನಮಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ. ಇನ್ನು ಇದಕ್ಕೆ ನೀವು ಬೇಕು ಅಂತ ಅಂದರೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಬೇಕಿದ್ರೆ ಹಾಕ್ಕೋಬೋದು. ನಾನು ಇಲ್ಲಿ ಏನಂದರೆ ಏನೂ ಬಳಸಿಲ್ಲ. ಇನ್ನು ಪಕ್ಕದಲ್ಲಿ ಹಾಗೆ ಬೇಳೆ ರಸಮ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೆ. ಸ್ವಲ್ಪ ಕೆಲಸ ಇತ್ತು ಇವತ್ತು, ಹಾಗಾಗಿ ಎಲ್ಲ ಒಂದೇ ಸಲ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ. ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪುಡಿ ಹಾಕ್ಕೊಂಡಿದ್ದೀನಿ, ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿನೂ ಅಷ್ಟೇ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಹಾಗೆ ಪಕ್ಕದಲ್ಲಿ ಬಿಳಿ ಎಳ್ಳುಳ್ಳ ಎಳ್ಳಿತ್ತು, ಅದನ್ನು ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಐರನ್ ಅಂಶ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಹಾಕ್ಕೊಂಡೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಎಲ್ಲ ಒಂದೇ ಸಲ ಹಾಕ್ಕೊಳ್ಳೋದು, ಏಕೆಂದರೆ ಕುಂಬಳಕಾಯಿ ಸಾಫ್ಟ್ ಆದಮೇಲೆ ಅದೇನು ಬೇಗ ಒಂದು 5 ನಿಮಿಷ 6 ನಿಮಿಷಕ್ಕೆಲ್ಲ ಸಾಫ್ಟ್ ಆಗಿಬಿಡುತ್ತೆ ಅಷ್ಟೇ. ಇನ್ನು ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡೆ. ಒಂದು 5 ನಿಮಿಷ ಚೆನ್ನಾಗಿ ಅದೆಲ್ಲ ಖಾರ ಎಲ್ಲ ಇದಾಗುತ್ತಲ್ಲ, ಆ ಹಸಿದೆಲ್ಲ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಖಾರ ಎಲ್ಲ ಚೆನ್ನಾಗಿ ಹಿಡಿಲಿ ಅಂತ ಹೇಳಿಬಿಟ್ಟು ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಈ ಥರ ಫೈನಲ್ಲಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ದಯವಿಟ್ಟು ಹೇಳ್ತೀನಿ, ಈ ಥರ ಒಂದ್ಸಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಆ ಥರ ಇರುತ್ತೆ ಟೇಸ್ಟ್ ಅಂತೂ ಕೂಡ. ಇನ್ನು ಈ ಥರ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಬಿಟ್ಟು ಇದಕ್ಕೊಂದು ಮಿಕ್ಸ್ ಕೊಟ್ಟೆ. ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಸಿಂಪಲ್ ಅಂದರೆ ಸಿಂಪಲ್ಲಾಗಿ
ಇದು ನಾವು ಅಡುಗೆನ ಸಿಂಪಲಾಗಿ ಮಾಡಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಲ್ಲ ಹಾಕಿ ಮಾಡ್ತಾರೆ ಒಬ್ಬೊಬ್ಬರು, ಅದು ಸೆಟ್ ಆಗಲ್ಲ. ನಮಗಂತೂ ಅಷ್ಟೇ. ನಾವು ಮಾಡ್ತಾಯಿದ್ವಿ, ಕಡಲೆಬೇಳೆ, ಸಾಸಿವೆ ಅದು ಇದು ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ವಿ. ಬಟ್ ಆದರೆ ಈ ಥರ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದೇ ಸ್ಟವ್ ಒಲೆ ಹಚ್ಕೊಂಡಿದ್ನಲ್ಲ, ಹಾಗೇ ತವ ಇಟ್ಕೊಂಡು ಚಪಾತಿ ಕೂಡ ಲಟ್ಟಿಸ್ಕೊಂಡೆ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ನಾನು, ಹಾಗಾಗಿ ಚಪಾತಿ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ಮಕ್ಕಳು ಕೂಡ ಎಕ್ಸಾಮ್ ಬೇರೆ ಇತ್ತಲ್ಲ, EVS ಎಕ್ಸಾಮ್ ಇತ್ತು, ಅವರು ಕೂಡ ಸ್ಕೂಲಿಗೆ ಹೋಗಬೇಕಾಗಿತ್ತು. ಹಾಗೆ ಬಿಸಿ ಬಿಸಿದೇ ಹಾಕ್ಕೊಟ್ಬಿಡ್ತೀನಿ. ಇಲ್ಲಿ ಹಾಕ್ಕೊಡ್ತಾ ಇರ್ತೀನಿ, ಅವರಲ್ಲಿ ತಿಂತಾ ಇರ್ತಾರೆ. ಆ ಥರನೇ ಮಾಡೋದು. ಆರೋಗಿರೋದು ಜಾಸ್ತಿ ನಾನು ಕೊಡ್ಲಿಕ್ಕೆ ಹೋಗಲ್ಲ. ಊಟನೂ ಅಷ್ಟೇ, ಯಾವುದೂ ಅಷ್ಟೇ. ಇಲ್ಲಿ ಬರೀ ಸಾಂಬಾರು ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ರೈಸೇ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಇವತ್ತೆಲ್ಲ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಇನ್ನು ಬರೋದು ಇನ್ನು ಎಷ್ಟೊತ್ತಾಗುತ್ತೋ ಅಂತ ಹೇಳ್ಬಿಟ್ಟು ಒಂದೇ ಸಲ ಅಡುಗೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೈಸ್ ಮಾತ್ರ ನಾನು ಮಾಡೋಕ್ಕೋಗಿಲ್ಲ, ಮಧ್ಯಾಹ್ನನೇ ಮಾಡ್ಕೊಳ್ಳೋಣ ಬಂದು ಅಂತ ಹೇಳಿಬಿಟ್ಟು ರಸಮ್ ಮತ್ತು ಪಲ್ಯ ಮತ್ತು ಚಪಾತಿ ಮಾಡಿಕೊಂಡೆ ಅಷ್ಟೇ. ಇನ್ನು ಈ ಥರ ಏನು ಬೆಳಗ್ಗೆನೇ ಎದ್ದಿದ ತಕ್ಷಣ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಬಾಯಿನ ಮುಕ್ಕಳಿಸ್ತೀನಿ. ಅದು ಮುಕ್ಕಳಿಸೋದ್ರಿಂದ ಏನಾಗುತ್ತೆ ಅಂದರೆ ಬಾಯಿ ಸ್ಮೆಲ್ ಕೂಡ ಇರಲ್ಲ, ಹಲ್ಲಿಗೂ ಕೂಡ ಒಳ್ಳೆ ಹೊಳಪು ಬರುತ್ತೆ, ಅಂದರೆ ವೈಟ್ಗಾಗುತ್ತೆ ಹಲ್ಲು ಕೂಡ. ಸೊ ಅದಕ್ಕೂ ಕೂಡ ಸ್ಟ್ರೆಂತ್ ಬೇಕಲ್ವಾ, ಒಳ್ಳೆ ಸ್ಟ್ರೆಂತ್ ಕೂಡ ಕೊಡುತ್ತೆ ಅದು. ನೀವು ಅಷ್ಟೇ ಪ್ರತಿದಿನವೂ ಆ ಥರ ಮಾಡಿ ಮಕ್ಳಿಗೂ ಕೂಡ ಮಾಡಿಸಿ. ಅದನ್ನು ನಾನು ವಾರಕ್ಕೆ ಒಂದು 3 ಸಲಿನಾದರೂ ಕಂಪಲ್ಸರಿ ಮಕ್ಳ ಕೈಲಿ ಮಾಡಿಸ್ತೀನಿ, ಏಕೆಂದರೆ ಬಾಯಿಗೂ ಆರೋಗ್ಯ ಬೇಕಲ್ವ. ಸೊ ಹಾಗಾಗಿ ಈ ಥರ ಚಪಾತಿ ಹಾಕ್ಕೊಂಡೆ. ಇನ್ನು ಮಕ್ಕಳು ಅಮ್ಮ ಆಮ್ಲೆಟ್ ಹಾಕ್ಕೊಡು ಅಂತ ಕೇಳ್ತಾಯಿದ್ರು. ಮಕ್ಕಳು ಕೂಡ ಆಮ್ಲೆಟ್ ಹಾಕ್ಕೊಡು ಅಂತ ಕೇಳ್ತಾಯಿದ್ರು. ಇನ್ನು ಪಟ್ಟಂತ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಚಪಾತಿ ಲಟ್ಟಿಸ್ತಾನೆ ಒಂದು ಈರುಳ್ಳಿ ಕುಯ್ಕೊಂಡು 2 ಆಮ್ಲೆಟ್ ಹಾಕ್ಕೊಟ್ಟೆ. ಅವರು ಕೂಡ ತಿಂದರು, ಚಪಾತಿ ಜೊತೆನೇ ತಿಂದರು ಅವರು ಕೂಡ. ಈ ಥರ ಸೊ ರೆಡಿ ಆಯಿತು ಎಲ್ಲ ಅಡುಗೆ ಎಲ್ಲ ಬೇಗ ಎಲ್ಲ. ಇನ್ನು ಮಕ್ಕಳನ್ನು ಕೂಡ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಕೂಡ ತಿಂಡಿ ತಿನ್ಕೊಂಡು ಹೊರಗಡೆ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಇದನ್ನು ನಾನು ಮಧ್ಯಾಹ್ನ ತೋರಿಸ್ತಾ ಇದ್ದೀನಿ. ಮಧ್ಯಾಹ್ನನೂ ಅಷ್ಟೇ ಆಮ್ಲೆಟ್ ಹಾಕ್ಕೊಂಡಿದ್ದೆ. ಈ ಥರ ಮಧ್ಯಾಹ್ನ ಊಟಕ್ಕೂ ಕೂಡ ಚಪಾತಿ ಕೂಡ ಇತ್ತು, ಹಾಗೆಯೇ ಆಮ್ಲೆಟ್ ಕೂಡ ಇಟ್ಕೊಂಡು ಈ ಥರ ದಿನಕ್ಕೆ 1 ಟೈಮ್ ಆದ್ರೂ ನಾವು ಹೊಟ್ಟೆ ತುಂಬ ಅಂದರೆ ಮಧ್ಯಾಹ್ನ ಟೈಮ್ ಆಗಲಿ ಬೆಳಗ್ಗೆ ಟೈಮ್ ಆಗಲಿ ಹೊಟ್ಟೆ ತುಂಬ ಊಟ ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಈ ಥರ ರೆಡಿ ಮಾಡ್ಕೊಂಡು ಈ ಥರ ತಿಂದರೆ ಏನೋ ಒಂಥರ ರೆಸ್ಟೋರೆಂಟ್ ಫೀಲ್ ಥರ ಬರುತ್ತಲ್ವ. ಮನೇಲೇ ಕ್ರಿಯೇಟ್ ಮಾಡ್ಕೋಬೋದು ನಾವು ಅಲ್ವಾ. ಎಷ್ಟು ನಾವು ಮಾಡಿದ್ವಿ ಅನ್ನೋ ತೃಪ್ತಿನೂ ಕೂಡ ಇರುತ್ತೆ. ಈ ಥರ ರಸಮ್ ಮಾಡಿಕೊಂಡು ಅನ್ನ ಮಾಡಿಕೊಂಡು ಇನ್ನು ರೆಗ್ಯುಲರಾಗೆ ನೀವೇನಾದರೂ ಅಂದ್ಕೊಳ್ಳಿ, ತುಪ್ಪ ಇಲ್ಲದೆ ಊಟ ಅಂತೂ ತಿನ್ನೋಕ್ಕೆ ಹೋಗಲ್ಲ. ಅವಾಗಿಂದನೂ ಅಷ್ಟೇ ರೂಢಿ ಆಗಿಬಿಟ್ಟಿದೆ. ನಮಗೂ ಅಷ್ಟೇ, ಮಕ್ಳಿಗೂ ಅಷ್ಟೇ. ಇನ್ನು ಬಿಸಿನೀರಂತೂ ಕಂಪಲ್ಸರಿ ಬೇಕೇ ಬೇಕು. ಫಿಲ್ಟ್ರ್ ನೀರಾದ್ರೂ ಕೂಡ ಮನೇಲಿ ಬಿಸಿನೀರೇ ಯೂಸ್ ಮಾಡೋದು. ಸೊ ನೀವು ಅಷ್ಟೇ, ಎಲ್ಲರೂ ಮನೇಲಿ ಎಷ್ಟು ಜನ ಇರ್ತೀರೋ ಅವರೆಲ್ಲ ಬಿಸಿನೀರೇ ಕುಡೀರಿ, ಓಕೆನಾ. ಫಿಲ್ಟ್ರ್ ನೀರಿದ್ರೂ ಕೂಡ ಬಿಸಿನೀರೇ ಕುಡೀರಿ. ಹಾಗೆ ಗುರುವಾರದ ಪೂಜೆನ ನಾನು ಈ ಥರ ಮಾಡಿಕೊಂಡ್ರೆ, ಈ ಮಾರ್ಕೆಟ್ಗೆ ಹೋಗಿದ್ನಲ್ಲ, ಸುಖನ್ರಾಜ ಹೂವು ಕೂಡ ತೊಗೊಂಡು ಬಂದಿದ್ದೆ, ಒಂದು ಅರ್ಧ kg. ಅದನ್ನೆಲ್ಲ ಕಟ್ಟಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇದು ಸಾಯಂಕಾಲ ನಾನು ಪೂಜೆ ಮಾಡಿರೋದು ಫ್ರೆಂಡ್ಸ್, ಏಕೆಂದರೆ ಹೊರಗಡೆ ಹೋಗಬೇಕಾಗಿತ್ತಲ್ಲ. ಸೊ ಹಾಗಾಗಿ ಅಲ್ಲಿಂದ ಬಂದು ಹೂವೆಲ್ಲ ಕಟ್ಕೊಂಡು ಸ್ನಾನ ಫ್ರೆಶಪ್ ಎಲ್ಲ ಆಗಿ ಪೂಜೆ ಮಾಡಿದ್ದು. ಇನ್ನು ಮಕ್ಳಿಗೂ ಕೂಡ ಟ್ಯೂಷನಿಂದ ಕರ್ಕೊಂಡು ಬಂದು ಈ ಥರ ಅಂದರೆ ರಸಮ್ ಬೆಳಗ್ಗೆನೇ ಮಾಡಿದ್ನಲ್ಲ, ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ. ಮೊಟ್ಟೆ ಇನ್ನೂ ಇತ್ತು, ಮೊಟ್ಟೆನೂ ಬೇಯಿಸ್ಕೊಟ್ಟೆ, ತಿಂತಾ ಇದ್ದಾರೆ. ಇವತ್ತಿನ ಬ್ಲಾಗ್ ಈ ಥರ ಸಿಂಪಲಾಗಿ ಹೋಯಿತು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಫುಲ್ ನೋಡಾದಮೇಲೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಥರ ಹೋಯಿತು ಫ್ರೆಂಡ್ಸ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.